ಏನ್ರಿ ಅಲ್ಲ ಸಾಥ್ ನಾವು ಕೊಟ್ಟಿದ್ದೀವಲ್ರಿ. ನಾವು ಕೊಟ್ಟಿದ್ದು ಬಹಳ ಸ್ಪಷ್ಟ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು, ಸಂತೋಷ. ನಾನು ಸಮಾಜದ ಸಂಘಟನೆಯಲ್ಲಿ ನಮ್ಮ ತಂದೆಯವರಾದಾಗಿ ನನ್ನ ಕುಟುಂಬ ಗುರುತಿಸ್ಕೊಂಡಂಥದ್ದು. ಈ ಸಮಾಜಕ್ಕೆ ನಾವು ಜೀವನಾದರೂ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಬಹುತೇಕ ನಮ್ಗೆ ಅಂಗಿಸ್ತಾರ ಅವರು. ನಾವು ಮೊದಲಿಂತ್ರನೂ ನಮ್ಮ ಕುಟುಂಬ, ನಮ್ಮ ಸಮಾಜದ ಚಿಂತನೆಯನ್ನೇ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇನ್ನ ಬೇರೆ ಚಿಂತನೆಯನ್ನು ಮಾಡಲಿಲ್ಲ. ಸಮಾಜ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಉದ್ಯೋಗವಂತರಾಗಬೇಕು, ಅವ್ರಿಗೂ ಎಲ್ಲ ಅವಕಾಶಗಳು ಬರಬೇಕಲ್ಲ. ಬೇರೆ ಸಮಾಜಗಳು ಇವತ್ತೇನು ಲಿಂಗಾಯತ ಒಳಪಂಗಡಗಳಲ್ಲಿ ಅನೇಕ ಸಮಾಜ ಇವತ್ತು ಮೀಸಲಾತಿಯನ್ನು ಪಡೆದಿದ್ದಾವೆ. ನಮ್ಮ ಸಮಾಜಕ್ಕಿಲ್ಲ ಮೀಸಲಾತಿ ಅನ್ನೋದೇ ನಮ್ಮ ಕೂಗು. ನಮ್ಮ ಸಮಾಜ ಕೂಡ ಮುಂದೆ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದೀವಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ನಾನು ಒಂದು ತಮ್ಮ ಮುಖಾಂತರ ನಮ್ಮ ಅಗ್ರಗಣ್ಯ ನಾಯಕರಿಗೆ, ಸ್ವಾಮೀಜಿಯವರಿಗೆ ಒಂದು ಸವಾಲನ್ನು ಹಾಕಕ್ಕೆ ಬಯಸ್ತೀನಿ. ಇವತ್ತು ಏನು ಟೂ ಡಿ ಅಂತ ಮಾತಾಡ್ತೀರಂತಾರೆ. ನಮ್ಮ ಸರ್ಕಾರ ಟೂ ಡಿ ಕೊಡ್ತು ಅಂತ ಅಗ್ರಗಣ್ಯ ನಾಯಕರು ಮಾತಾಡ್ತಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರಲ್ಲ, ನನಗೆ ನಾಳೆನೇ ಇವತ್ತೇ ಅವರು 2D ಸರ್ಟಿಫಿಕೇಟನ್ನು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ನಾನು 2D ಬೇಕಾ 2A ಬೇಕಾ? ಅವರು 2A ಕೇಳಿದ್ದು ಅವರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. 3 ವರ್ಷ ಹೋರಾಟದ ನಂತರ ಯಾರು ಅಗ್ರಗಣ್ಯ ನಾಯಕರು 2D ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟಪಡಿಸಲಿ, 2A ಬೇಕಾ 2D ಬೇಕಾ? ಇವತ್ತಿಗೂ ಗುರುಗಳು ಬ್ಯಾನರ್ ನೋಡ್ರಿ, ಹಿಂದೋಗಿ ಗುರುಗಳು ಎಲ್ಲೇ ಪ್ರಚಾರಕ್ಕೆ ಹೋದ್ರು, ಎಲ್ಲೇ ಸಭೆ ಸಮಾರಂಭಕ್ಕೆ ಹೋದ್ರೆ ಹಿಂದೆ ಬ್ಯಾನರಲ್ಲಿ 2A ಅಂತಿದೆ. ಮತ್ತು ಇವ್ರ ನಿಲುವೇನು, ಆ ಅಗ್ರಗಣ್ಯ ನಾಯಕರ ನಿಲುವೇನು ನನಗೆ ಗೊತ್ತಾಗಬೇಕಲ್ಲ. ನಾವು ಗೊಂದಲದಲ್ಲಿ ಆಗಿಬಿಟ್ಟಿವಿ. ಈಗ ನಾನು ಹೋರಾಟ ಮಾಡಿದೆ, ಎಲ್ಲ ಮಾಡಿದೆ, ಆದರೆ ನನ್ನನ್ನು ಹೊರಗಿಟ್ಟು ಒಂದು ಪಕ್ಷಕ್ಕೆ ಸೀಮಿತವಾಗಿ, ತಮಗೆ ಗೊತ್ತಿದೆ ಬೆಳಗಾವಿಯಲ್ಲಿ ಆದಂಥ ಘಟನೆ, ಅಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಯಾರೋ ಪುಡಾರಿಗಳನ್ನು RSS ಪುಡಾರಿಗಳನ್ನು ಕರ್ಕೊಂಡು ಬಂದು ಅಲ್ಲಿ ಕಲ್ಲು ಹೋಗಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಾವೇ ಹೊಡಿಸ್ಕೊಂಡು ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು. ನೀನೇ ತಾನೇ ಆರೋಪ ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು. ಈ ಘಟನೆ ಆಗೋದಕ್ಕೆ ಮುಖ್ಯಮಂತ್ರಿಗಳು ಇರೋವರೆಗೂ ನಾವು ಮೀಸಲಾತಿ ಕೇಳಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಅವ್ರು ಮಾಡಿಸಿದಾರಂತ. ಪಾಪ ಒಬ್ಬ ಮುಖ್ಯಮಂತ್ರಿಗಳು ಇಂಥ ಚಿಲ್ಲರೆ ಕೆಲಸ ಮಾಡ್ತಾರೆ. ಬಹುತೇಕ ಇವ್ರ ಹತ್ರ ಮನಸ್ಸಲ್ಲಿ, ಇವ್ರ ನಾಯಕರಲ್ಲಿ ಚಿಲ್ಲರೆ ಬುದ್ಧಿ ಇರ್ಬೋದು, ಆದರೆ ನಮ್ಮ ನಾಯಕರ ಹತ್ರ ನಾವು ಯಾವತ್ತೂ ಪಕ್ಷವನ್ನು ತಂದಿಲ್ಲ. ನಾವು ಮೀಸಲಾತಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದು ಹೋರಾಟ ಇನ್ನೂ ತನಕ ನಿರಂತರವಾಗಿದೆ. ನಾವು ಬಿಟ್ಟಿಲ್ಲ. ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಹೋಗಿದ್ದೀವಿ, ಅನೇಕ ಸರಿ ಹೋಗಿದ್ದೀವಿ, ಮೀಸಲಾತಿ ಕೇಳಿದ್ದೀವಿ. ಅವ್ರು ಎಂದೂ ನಮಗೆ ಕೊಡೋದಿಲ್ಲ ಅಥವಾ ವಿರುದ್ಧವಾಗಿ, ನಮ್ಮ ಸಮಾಜದ ವಿರುದ್ಧವಾಗಿ, ನಮ್ಮ ಧರ್ಮದ ವಿರುದ್ಧವಾಗಿ ಯಾವತ್ತೂ ಮಾತಾಡಿಲ್ಲ. ಅವ್ರ ಬಗ್ಗೆ ಸುಮ್ಮನೆ ವಿನಾಕಾರಣ ಮಾತಾಡೋದು. ಏನು ಮುಖ್ಯಮಂತ್ರಿಗಳೇ ಮಾಡಿಸ್ಬಿಟ್ರಂತ ಕಿಲಿ ಹಾಕ್ಸಿದ್ರಂತ. ಪಾಪ ಎಷ್ಟು ಸತ್ಯ ರೀ ಇದು. ಈಗ ಒಂದು ಸ್ಪಷ್ಟಪಡಿಸ್ಲಿ ಅವ್ರ ನಾಯಕರು ಇವತ್ತೇ 2D ಬೇಕಾ 2C ಬೇಕಾ, 2A ಬೇಕಾ 2D ಬೇಕಾ? ಯಾರು ನೋಡ್ರಿ, ನಾವು ಯಾರು ತೆಗಿಯಕ ಅಲ್ಲ, ಟ್ರಸ್ಟ್ನವ್ರಿಗೆ ಅಧಿಕಾರ ಇದ್ರೂ ಕೂಡ ನಾನು ಹೇಳ್ತೀವಲ್ಲ, ಅವ್ರ ನಡೆಯ ರೂಢಿಗಳಿಗೆ ನಾವೇನು ಕಡಿವಾಣ ಹಾಕ್ಬೇಕು ಹಾಕ್ತಾ ಇದೀವಿ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದನೇ ಬಂದಿದ್ದೀವಿ. ಅವ್ರು ಏನು ಮಾಡಿದ್ರು ತಾಳ್ಮೆಯಿಂದನೇ ಬಂದಿದ್ದೀವಿ. ಕಳೆದ ಒಂದು 4-5 ವರ್ಷದಿಂದ ನೋಟಿಸ್ ಕೊಟ್ಟಿವಿ ಸರ್. ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡ್ಕೊಂಡು ಹೋಗಿವಿ ಸರ್. ಸರಿ ಮಾಡ್ಕೊಂಡು ಹೋಗಿವಿ ಅಂತ ಬರ್ಕೊಟ್ರಲ್ಲ. ಇಲ್ಲ, ಇದು ಬರ್ಕೊಟ್ಟದ್ದು ಅಲ್ಲ, ಬರ್ಕೊಟ್ಟಿದ್ದೆ ನಮ್ಮ ಹತ್ರ. ಸರ್, ನಾವು ಹೇಳ್ತಾ ಇದ್ದೀವಲ್ಲ, ನಾವು ಪೀಠವನ್ನು ಮಾಡಿದ್ದು ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸಾಮಾಜಿಕ ಧಾರ್ಮಿಕ ಚಿಂತನೆ. ಅಲ್ಲ, ನಾವು ಯಾರಿಗೂ ಕಟ್ಟಗೋ ಅಂತೂ ಹೇಳ್ತಾ ಇಲ್ಲ. ಅವ್ರು ಮಾಡ್ತೀನಿ ಅಂದ ಮೇಲೆ ನಾವು ಸ್ವಾಗತ ಮಾಡ್ತಾ ಇದೀವಿ. ಮಾಡ್ಲಿ, ಪಾಪ ನಮ್ಮ ಸಮಾಜದವ್ರಿಗೆ ಒಳ್ಳೇದಾಗತ್ತಲ್ರಿ. ಅಂತಿಮ ನಿರ್ಣಯ ಏನು, ಯಾರಿಗೆ ಒಳ್ಳೇದಾಗೋದು? ಯಾರು ನೋಡ್ರಿ, ನಾವು ಬಿಟ್ಟು ಹೋಗು ಅಂತೂ ಹೇಳೋದಿಲ್ಲ. ಯಾರಿಗೆ ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ? ಅವರು ಈ ಸಮಾಜನ ಸೃಷ್ಟಿ ಮಾಡಿದವರು. ಪಾಪ ಈ ಪಂಚಮಸಾಲಿ ಸಮಾಜನ ಸೃಷ್ಟಿ ಮಾಡಿದವರು ಅವರು. ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ? ನಾನು ಅಷ್ಟು ದೊಡ್ಡವಲ್ಲಪ್ಪ, ನಾನು ಅಷ್ಟು ದೊಡ್ಡವ.